ಮೇಲಿನ ಉಗ್ರರ ದಾಳಿಗೆ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರ ಖಂಡಿಸಿದ್ದು ಟ್ವೀಟ್ ಮಾಡಿ ಈ ದಾಳಿ ಆಘಾತ ತಂದಿದೆ. ಶಿವಮೊಗ್ಗ ಮೂಲದ ಓರ್ವ ಕನ್ನಡಿಗ ಮೃತಪಟ್ಟಿದ್ದಾರೆ. ಈ ವಿಚಾರ ಎಲ್ಲ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದಿಂದ ಸಕಲ ವ್ಯವಸ್ಥೆ ಆಗುತ್ತೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಹೇಳಿ ಕೇಳಿ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವರಾಗಿರುವಂಥ ಕಾರಣಕ್ಕಾಗಿ ಅವರ ಪ್ರಯತ್ನಗಳು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಉಳಿದಂಥವ್ರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಅಥವಾ ತಾಯ್ನಾಡಿಗೆ ತರುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಕೇಂದ್ರದ ಕಡೆಯಿಂದ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಸಂಭವಿಸಿದಂಥ ಭಯೋತ್ಪಾದಕ ದಾಳಿ ಖಂಡನೀಯ ಮತ್ತು ಹೇಯ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಲಿಷ್ಠ ನಾಯಕತ್ವದಲ್ಲಿ ಕಣಿವೆ ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆಯಾಗಿದ್ದು ಹೇಗಾದರೂ ಮಾಡಿ ಹಾಳು ಮಾಡುವಂಥ ದುರುದ್ದೇಶದಿಂದನೇ ಉಗ್ರರು ಈ ಕೃತ್ಯ ಎಸಗಿದ್ದಾರೆ. ಭಯೋತ್ಪಾದನೆ ಎಂದಿಗೂ ಭಾರತವನ್ನು ಅಧೀರಗೊಳಿಸುವುದಿಲ್ಲ. ಇಂಥ ವಿನಾಶಕಾರಿ ಶಕ್ತಿಗಳ ವಿರುದ್ಧ ಹೋರಾಡೋ ಶಕ್ತಿಯನ್ನು ಭಾರತ ಹೊಂದಿದೆ. ಅಮಾನವೀಯ ದಾಳಿಯಲ್ಲಿ ಹುತಾತ್ಮರಾದ ಎಲ್ಲರಿಗೂ ಚಿರಶಾಂತಿ ಸಿಗಲಿ ಹಾಗೂ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಅವರ ಕುಟುಂಬಗಳಿಗೆ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತೀನಿ ಅಂತೇಳಿ ಕುಮಾರಸ್ವಾಮಿಯವರು ಟ್ವೀಟನ್ನು ಮಾಡಿದ್ದಾರೆ. ನಾನು ಈಗ ತಾನೇ ಹೇಳಿದಾಗೆ ಅವರು ಹೇಳಿ ಕೇಳಿ ಕೇಂದ್ರ ಸಚಿವರಾಗಿರುವಂಥ ಕಾರಣಕ್ಕಾಗಿ ಈಗ ನಡೆಯುವಂಥ ಅಥವಾ ಮುಂಬರುವಂಥ ಹಂತದಲ್ಲಿ ನಡೆಯುವಂಥ ಈ ಪ್ರವಾಸಿಗರನ್ನು ಕರೆತರುವಂಥ ಕಾರ್ಯಾಚರಣೆ ಕರ್ನಾಟಕದವನ್ನು ಹುಡುಕೋದು ಇದರಲ್ಲೆಲ್ಲ ಅವ್ರ ಪಾತ್ರವೂ ಕೂಡ ಭಾಳ ಮುಖ್ಯ ಆಗಬಹುದು.